ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಇವತ್ತು ತುಂಬ ಟೇಸ್ಟಿಯಾದಂತಹ ಆಲೂಗೆಡ್ಡೆ ಚಿಪ್ಸ್ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಈ ರೀತಿ ಹೆಚ್ಚಿರೋದು, ನಾನಿಲ್ಲಿ 2ರಿಂದ 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಈ ರೀತಿ ಹೆಚ್ಕೊಂಡು ತೊಳೆದು ಇದನ್ನು ಬಟ್ಟೆನಲ್ಲಿ ಒರೆಸ್ಕೊಂಡು ಇಡ್ತಾಯಿದ್ದೀನಿ. ನೀರಿನ ಅಂಶ ಎಲ್ಲ ಹೋಗಬೇಕು. ನೀರಿನ ಅಂಶ ಹೋಗ್ಬೇಕಂದ್ರೆ ಒಂದು ಬಟ್ಟೆ ತಗೊಂಡು ಕಾಟನ್ ಬಟ್ಟೆನಲ್ಲಿ ಈ ರೀತಿ ಮೆತ್ತಗೆ ಮುಟ್ಟಿ ಇದು ಮಾಡಬೇಕು. ನೀರಿನ ಅಂಶ ಎಲ್ಲ ಹೋಗುತ್ತೆ ಆಲೂಗೆಡ್ಡೆನಲ್ಲಿ ಇರೋದು. ನೋಡಿ, ಪೂರ್ತಿ ನೀರಿನ ಅಂಶ ಹೋಗುತ್ತೆ ಆವಾಗ. ಈಗ ಫ್ರೆಂಡ್ಸ್, ನಾನಿಲ್ಲಿ ಒಂದು 1/4 ಗ್ಲಾಸ್ ನೀರಿಗೆ ಒಂದಿಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕರಗಿಸಿ ಇಟ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಕರಗಿದ ಮೇಲೆ ಹಾಗೆ ಒಂದು ಸೈಡಿಗೆ ಇಡಿ. ಈಗ ಇದೆಲ್ಲ ನೋಡಿ ಡ್ರೈ ಆಗಿದೆ. ನೀರಿನ ಅಂಶ ಅನ್ನೋದು ಏನೂ ಇಲ್ಲ ಇದರಲ್ಲಿ. ಈ ರೀತಿ ಡ್ರೈ ಆಗಿದ ಮೇಲೆ ನಾನು ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಕಾದಾಗಿದೆಲ್ಲ ಈ ರೀತಿ ಹಾಕೊಬಿಡ್ಬೇಕು ಎಲ್ಲ. ಈ ರೀತಿ ಹಾಕೊಂಡ್ಮೇಲೆ ಇದು ನೊರೆ ಅನ್ನೋದಿದೆಯಲ್ಲ, ಅದು ಫುಲ್ಲು ಹೋಗೋ ತನಕನೂ ಫ್ರೈ ಆಗಬೇಕು. ಆಗ ಇದು ಬೆಂದಿದೆ ಅಂತೇಳಿ. ನೀವು ಲೋ ಫ್ಲೇಮ್ನಲ್ಲಿ 2 ಸೈಡು ಬೇಯುತ್ತೆ ಅವಾಗ. ಈಗ ನೋಡಿ ಫ್ರೆಂಡ್ಸ್, ನೊರೆ ಅನ್ನೋದು ಕಮ್ಮಿ ಆಗಿದೆ. ಈಗ ನೊರೆ ಎಲ್ಲ ಹೋಗಿದೆ ಅಲ್ಲ, ಇದಕ್ಕೀಗ ನಾವು ಗ್ಲಾಸ್ನಲ್ಲಿ ಉಪ್ಪು ಮತ್ತು ನೀರು ಹಾಕಿ ಸ್ವಲ್ಪ ಇಟ್ಟಿದ್ದೀವಲ್ಲ, ಅದು ಕರಗಾಗಿದೆ. ಈಗ ಕರಗಿರೋ ನೀರನ್ನ ನಾನೊಂದು 2 ಸ್ಪೂನಷ್ಟು ಈ ನೀರನ್ನು ಎಣ್ಣೆ ಒಳಗಡೆ ಹಾಕ್ತೀನಿ. ಆಗ ಆಲೂಗೆಡ್ಡೆ ಚಿಪ್ಸು ಫುಲ್ಲು ಉಪ್ಪು ಹಿಡಿಯುತ್ತೆ ಚೆನ್ನಾಗಿ. ಈಗ ಹೀಗೇ ಒಂದು 2 ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಬೇಕು. ಈಗ ನೋಡಿ ಗರಿಗರಿಯಾಗಿದೆ. ಈಗ ಗರಿಗರಿಯಾಗಿರುವ ಚಿಪ್ಸು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಕೂಡ ಮಾಡಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.